ಈ ವರ್ಷ 75ನೇ ವರ್ಷವನ್ನು ಪ್ಲಾಟಿನಮ್ ಜೂಬಿಲಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಅದರ ಅನ್ವಯ ನಮ್ಮ ಕಾಲೇಜಿನ ಹೆಮ್ಮೆಯ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟು ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನವನ್ನು ಏರ್ಪಡಿಸಿದೆ. ಇದೇ ಬರುವ 22 ಮತ್ತು 23ನೇ ತಾರೀಕಿನಂದು ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ML ಅನ್ನುವಂಥ ಕುರಿತಾಗಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಡಿಸ್ತಾ ಇದೆ. ಇದಕ್ಕೆ ಯಾಕೆ ಅಂತಾರಾಷ್ಟ್ರೀಯ ಸಮ್ಮೇಳನ ಕರೆಯೋದು ಅಂತ ಹೇಳಿದರೆ, ಇದರಲ್ಲಿ ಕೇವಲ ನಮ್ಮ ಕರ್ನಾಟಕದವರು ಮಾತ್ರವಲ್ಲ, ಭಾರತದ ಇತರ ರಾಜ್ಯಗಳಿಂದ ಕೂಡ, ಆಮೇಲೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಕೂಡ ಭಾಗವಹಿಸ್ತಾ ಇದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಬೇರೆ ದೇಶದಿಂದ ಬರ್ತಾ ಇದ್ದಾರೆ. ಅದಲ್ಲದೆ ಈ ಸಮ್ಮೇಳನದಲ್ಲಿ ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಕೂಡ ವಿದೇಶಗಳಿಂದ ಬರ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಇದನ್ನು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಕರೀತಾ ಇದ್ದೇವೆ. ಈ 2 ಟಾಪಿಕ್ ಅನ್ನೋದು ಇತ್ತೀಚಿನ ದಿನದಲ್ಲಿ ಭಾಳ ಪ್ರಚಲಿತವಾಗಿರುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಇರುವಂಥದ್ದು. ನಮ್ಮ ಕಾಲೇಜಿನ ಹೆಮ್ಮೆಯ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಈ ಥರದ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದು ಇನ್ನೂ ಹೆಚ್ಚು ಒಂದು ಜನಪ್ರಿಯತೆ ಆಗುವ ದೃಷ್ಟಿಯಿಂದ ಈ ಒಂದು ಸಮ್ಮೇಳನವನ್ನು ನಾವು ಏರ್ಪಡಿಸ್ತಾ ಇದ್ದೇವೆ. ಹೆಚ್ಚಿನವರು ಎಲ್ಲ ಭಾಗವಹಿಸಬೇಕು. ಈ ಸಮ್ಮೇಳನ ಶುಭವಾಗಲಿ ಅಂತ ಹಾರೈಸ್ತಾರೆ. ಈಗಿನ ಪ್ರಚಲಿತ ನಮ್ಮ IT ಉದ್ಯಮದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಅಂತ ಹೇಳುವಂತಹ ಈ 2 ವಿಷಯಗಳು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿವೆ. ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಏನೆಲ್ಲ ಆಗುಹೋಗುಗಳು ಈ IT ಉದ್ಯಮದಲ್ಲಿ ಆಗ್ತಾ ಇದ್ದಾವೆ ಅಂತ ಹೇಳುವಂಥ ವಿಷಯದ ಕುರಿತಾಗಿ ತಿಳಿ ಹೇಳಲು ಈ ಸಮ್ಮೇಳನವನ್ನು ನಾವು ಆಯೋಜಿಸಿದ್ದೇವೆ. ಇದರ ಕೀನೋಟ್ ಸ್ಪೀಕರ್ ಆಗಿ ಬರುವಂತಹ ಶ್ರೀಯುತ ಜಯರಾಮ್ರವರು ತುಂಬ ಮಲ್ಟಿನ್ಯಾಷನಲ್ ಕಂಪನೀಸ್, ಎರಿಕ್ಸನ್, ಸಿಸ್ಕೋ ಇರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಿ AI ಬಗ್ಗೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಬಗ್ಗೆ ತುಂಬ ಒಂದು ಅನುಭವವನ್ನು ಹೊಂದಿರುವವರು. ಅವರ ಹತ್ರ ಪೇಟೆಂಟ್ಸ್ಗಳು ಸಹ ಇದ್ದಾರೆ. ಅವರು ಬರ್ತಾ ಇದ್ದಾರೆ, ಅವರ ನಾಲೆಜನ್ನು ಶೇರ್ ಮಾಡ್ತಾ ಇದ್ದಾರೆ. ಅದೇ ಥರ ನಂದಿನಿ ಜಯರಾಮ್ ಅಂತ ಅವರು ಬರ್ತಿದ್ದಾರೆ. ಅವರು ಕ್ವಾಲ್ಕಾಮಲ್ಲಿ ಪ್ರೆಸೆಂಟಾಗಿ ವರ್ಕ್ ಮಾಡ್ತಿದ್ದಾರೆ. ಆದರೆ ಅವರು ಸೆಮಿಕಂಡಕ್ಟರ್ ಡಿಸೈನಲ್ಲಿ ತುಂಬ ಎಕ್ಸ್ಪರ್ಟೈಸ್ ಇದೆ ಅವರಿಗೆ. ಅದೇ ಥರ ಎಡೋಬಿ ಅಂತ ಹೇಳುವಂಥ ಒಂದು ಕಂಪನಿಯಿಂದ ಗುರುವೈದ್ಯ ಬರ್ತಾ ಇದ್ದಾರೆ. ಹಾಗೆ ನಮ್ಮದೇ ಆದ ಉಡುಪಿಯ ಮಣಿಪಾಲದ MDSನ CEO ಆಗಿರುವಂಥ ಗುರುಪ್ರಸಾದ್ ಕಾಮತ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ವಿಘ್ನೇಶ್ ಕಾಮತ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಈಗ ನಮಗೆ ಪ್ರಾಂಶುಪಾಲ್ ಹೇಳಿದಾಗೆ ಸುಮಾರು 8 ದೇಶಗಳಿಂದ ನಮಗೆ ರಿಜಿಸ್ಟ್ರೇಷನ್ಗಳು ಬಂದಿದ್ದಾವೆ. ಅದೇ ಥರ ನಮ್ಮ ದೇಶದ ಒಂದು 10 ರಾಜ್ಯಗಳಿಂದ ಸಹ ನಮಗೆ ರಿಜಿಸ್ಟ್ರೇಷನ್ಗಳು ಬಂದಿದ್ದಾವೆ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನಾವು ಖಾಲಿ ಅಧ್ಯಾಪಕರುಗಳಿಗೆ ಮಾತ್ರ ಈ ಪ್ರಬಂಧ ಮಂಡನೆಗೆ ಅವಕಾಶ ಕೊಟ್ಟದ್ದಲ್ಲ. ಈಗ ನಮಗೆ ಬಂದಿರುವಂಥ ಸುಮಾರು 40 ಪ್ರಬಂಧಗಳಲ್ಲಿ 20 ಪ್ರಬಂಧಗಳು ಮಕ್ಕಳಿಂದಲೇ ಬಂದಿದ್ದಾವೆ. ಸೊ ಇದರಲ್ಲಿ ನಮ್ಮ ಫಸ್ಟ್ ಗ್ರೇಡ್ ಕಾಲೇಜ್ಗಳು ಮಾತ್ರವಲ್ಲದೆ ಈವನ್ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಪ್ರಬಂಧಗಳನ್ನು ಮಂಡನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದು ಈಗಿನ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ಸದಾವಕಾಶ ಅಂತೇಳಿ ನಾವು ಭಾವಿಸಿದ್ದೇವೆ. ಅದು ನಮ್ಮ ಕಾಲೇಜು ಮಾತ್ರ ಅಲ್ಲ, ಇತರ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಹ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಸುತ್ತಮುತ್ತಲಿನ ಮಂಗಳೂರು ಯೂನಿವರ್ಸಿಟಿ ಮಾತ್ರ ಅಲ್ಲ, ಕರ್ನಾಟಕದ ವಿವಿಧ ಕಾಲೇಜ್ಗಳಿಗೆ ನಾವು ಈ ಬ್ರೋಷರನ್ನು ಕಳಿಸಿದಾಗ ಪ್ರತಿಯೊಂದು ಕಾಲೇಜಿಂದ ನಾವು ಮ್ಯಾಕ್ಸಿಮಮ್ ಲಿಮಿಟ್ 2 ಅಂತ ಹೇಳಿ ಕೊಟ್ಟಿರೋದು. ಆದರೆ ಕೆಲವು ಕಾಲೇಜ್ಗಳಿಂದ ನಾವು ಜಾಸ್ತಿ ಕಳಿಸ್ತೇವೆ ಅಂತ ಹೇಳ್ತಿದ್ದಾರೆ. ಆದರೆ ನಮಗೆ ನಾವು ಕಳಿಸಿ ಅಂತ ಹೇಳಿದ್ದೇವೆ, ರಿಜಿಸ್ಟರ್ ಮಾಡಬೇಕು ಅಂತಿದೆ. ಹಾಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಇತರ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಭಾಗವಹಿಸಿ, ಅಧ್ಯಾಪಕರು ಸಹ ಭಾಗವಹಿಸಿ ಈಗಿನ ಆಗುಹೋಗುಗಳ ಬಗ್ಗೆ ವಿಷಯವನ್ನು ತಿಳ್ಕೊಳ್ಬೇಕು. ಇದರಿಂದ ಮಕ್ಕಳ ಆಸಕ್ತಿ AI ML ಬಗ್ಗೆ, ಅದರ ಬಗ್ಗೆ ಇರುವಂತಹ ಕುತೂಹಲ ಎಲ್ಲವೂ ಸಹ ನಿವಾರಣೆಯಾಗಲಿದೆ ಅಂಥೇಳಿ ಭಾವಿಸಿ, ಯಾಕೆಂದರೆ ನಾವು ನಿಂತ ನೀರಾಗಬಾರ್ದು. ಮಕ್ಕಳಿಗೆ ಥಿಯರಿ ಮಾತ್ರ ಕಲಿಸೋದಲ್ಲ, ಪ್ರಾಕ್ಟಿಕಲು ಗೊತ್ತಾಗಬೇಕು. ಅದಕ್ಕೋಸ್ಕರ ಕೊನೆಯ ದಿನ ಒಂದು ಪ್ಯಾನೆಲ್ ಡಿಸ್ಕಷನ್ ಇದೆ. ಅದರಲ್ಲಿ 52 ಜನ ರಿಜಿಸ್ಟರ್ ಮಾಡಿದ್ದಾರೆ. ಇದು ಆನ್ಲೈನ್ ಆ್ಯಸ್ ವೆಲ್ ಆಸ್ ಆಫ್ಲೈನ್ 2 ಮೋಡಲ್, ಹೈಬ್ರಿಡ್ ಮೋಡಲ್ ನಡೆಯುವಂಥ ಸಮ್ಮೇಳನ. ಹಾಗೆ ತಮ್ಮೆಲ್ಲರ ಸಹಕಾರ ಇದಕ್ಕೆ ನಾನು ಕೋರ್ತಾ ಇದ್ದೀನಿ, ಪ್ರಚಾರ ಕೋರ್ತಾ ಇದ್ದೀನಿ. ಮಕ್ಕಳು ಆನ್ಲೈನಲ್ಲಿ ಭಾಗವಹಿಸ್ಬೋದು ಅಥವಾ ಮಕ್ಕಳು ಸಹ ಆನ್ಲೈನಲ್ಲಿ ಭಾಗವಹಿಸ್ಬೋದು. ಈಗ ಲಂಡನ್ನಿಂದ ನಮ್ಮದೇ ಸ್ಟೂಡೆಂಟ್ಸ್ ಇದ್ದಾರೆ. ಹಾಗೆ ಈಗ ಜಾಸ್ತಿ ಜನ ಇದರಲ್ಲೆಲ್ಲ ರಿಜಿಸ್ಟರ್ ಮಾಡಿರೋ ಇಂಡಸ್ಟ್ರಿಯಿಂದ, ಇಲ್ಲಿ ನಮ್ಮ ಅಬ್ರಾಡಲ್ಲಾದರೆ ಇಂಡಸ್ಟ್ರಿ ಎಕ್ಸೆಪ್ಟ್ ಆಸ್ಟ್ರೇಲಿಯಾದಿಂದ ಮಾಡಿರೋರು ವಿದ್ಯಾರ್ಥಿ, ಕಂಬೋಡಿಯಿಂದ ಮಾಡಿದವರು ಸಹ ವಿದ್ಯಾರ್ಥಿ, ಉಳಿದ ಎಲ್ಲ ದೇಶಗಳಿಂದ ಮಾಡಿದವರು
ಸಾಧಾರಣ ಇಂಡಸ್ಟ್ರಿಯಲ್